Hey everyone, you're watching News Insights. 4.9, less than 5. You just can't think they can become the diabetes, but if you just predict the data from their continuous glucose monitoring, and now a lot of non-diabetic people who are going in gym and they just wanted to get, and Rakesh only last time told me that it is available over the counter in US population and they are using it. Want people to understand is that this is where your clinical knowledge comes in when done by China and rest 10% from Europe and US in this refractory detection. So what can we do to actually add some decent value toward that? We talked with our surgeons and clinicians and they were really interested in knowing how do we do that. So we went. ನೋಡಿ ಸರ್, ಇವತ್ತು ಡಾಕ್ಟರ್ಸ್ ಇದು ನಡೀತಾ ಇದೆ ಕನ್ವೆನ್ಷನ್ ಆದ ಸಂದರ್ಭದ ತಾವು ಏನು ಹೇಳಿಸ್ತೀರಾ? ನಾನು ಡಾಕ್ಟರ್ ದೀಪಕ್ ಚಿರಡೋನಿ ಅಂದ್ಬಿಟ್ಟು ಮಕ್ಕಳು ಡಾಕ್ಟರು, ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಡಾಕ್ಟರ್ಸಿಂದ AI ಸಮಿಟ್ ಡಾಕ್ಟರ್ಸ್ಗೆ ಆಗ್ತಿರೋದು ಒಂದು ಸಂತೋಷದ ವಿಚಾರ. ಇದರಲ್ಲಿ ಕೃತಕ ತಂತ್ರಜ್ಞಾನ, ಕೃತಕ ಜ್ಞಾನದ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಾವು ನಮ್ಮ ಒಂದು ಎಲ್ಲರಿಗೂ ಜನರಿಗೆ ಒಂದು ಸುಸಜ್ಜಿತವಾದ ಸೌಲಭ್ಯವಾದ ಅತಿ ಕಡಿಮೆ ದರದಲ್ಲಿ ಯಾವ ರೀತಿ ಒಂದು ಆರೋಗ್ಯ ಸೇವೆಯನ್ನು ಕೊಡ್ಬೋದು, ಮೂಲೆ ಮೂಲೆ ತನಕ ಯಾವ ರೀತಿ ಒಂದು ಸುರಕ್ಷಿತವಾದ ಆರೋಗ್ಯವನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಮೂಲ ಉದ್ದೇಶ. ಇದಕ್ಕಾಗಿ ಸುಮಾರು 500 ಜನ ಪ್ರಪಂಚದಾದ್ಯಂತ ಇಲ್ಲಿ ಡಾಕ್ಟರ್ಸ್ಗಳು ನೋಂದಾಯಿಸಿಕೊಂಡಿದ್ದಾರೆ. ಬರೀ ಡಾಕ್ಟರ್ಸ್ ಒಂದಲ್ಲ, ಸ್ಟೂಡೆಂಟ್ಸ್, ವೈದ್ಯಕೀಯ ಸ್ಟೂಡೆಂಟ್ಸ್ಗಳು, ಎಜುಕೇಟರ್ಸ್ಗಳು ಸಹ ಇನ್ವಾಲ್ವ್ ಆಗಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ನಮಗೆ ಈ ಒಂದು ತಂತ್ರಜ್ಞಾನವನ್ನು ಮಾಡಿಕೊಡ್ತಾರೆ, ದ ಹೆಲ್ತ್ ಟೆಕ್ ಕಂಪನೀಸ್ ಅಂತ ಹೇಳ್ತಿದ್ದೀವಿ, ಅವರು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದು ಪ್ರಪ್ರಥಮವಾಗಿ ಬೆಂಗಳೂರಿನಲ್ಲಿ ಆಗಿದೆ. ಎಲ್ಲದಕ್ಕಿಂತ ಒಂದು ಹಾರ್ಟ್ ಆಫ್ ದಿಸ್ ಕಾನ್ಫರೆನ್ಸ್, ಈ ಸಮ್ಮೇಳನದ ಒಂದು ಹೃದಯ ಭಾಗ ಏನಂದರೆ, ನಿನ್ನೆ ನಡೆದಿದ್ದು ಒಂದು ವರ್ಕ್ಶಾಪ್, ಒಂದು ತಂತ್ರಜ್ಞಾನದ ವರ್ಕ್ಶಾಪ್. ಸುಮಾರು ಒಂದು 100-150 ಜನ ಇದೇ ಹಾಲ್ನಲ್ಲಿ ಎಕ್ಸ್ಟ್ರಾ ಚೇರ್ಸ್ ಆಗಿ ಕೂರಿಸಿದ್ವಿ. ಅದರಲ್ಲಿ ಯಾವ ರೀತಿ ಒಂದು ಕೃತಕ ತಂತ್ರಜ್ಞಾನವನ್ನು ನಾವು ಆರೋಗ್ಯ ಕ್ಷೇತ್ರದಲ್ಲಿ ಬಳಸ್ಕೊಂಡು ನಾವು ಅದನ್ನು ಯಾವ ರೀತಿ ಡಾಕ್ಟರ್ ಆಗಿ ನಾವು ಅದನ್ನು ಪರಿಣಾಮಕಾರಿಯಾಗಿ ಒಬ್ಬ ಬಡ ಜನತೆಗೆ ಅದನ್ನು ಲಭ್ಯ ಮಾಡಬೇಕು ಅತಿ ಒಂದು ಕಡಿಮೆ ದರದಲ್ಲಿ, ಮತ್ತು ಇದರಲ್ಲಿ ಸರ್ಕಾರವನ್ನು ಯಾವ ರೀತಿ ನಾವು ಭಾಗಿ ಮಾಡ್ಕೋಬೇಕು ಅಂದ್ಬಿಟ್ಟು ಇನ್ವಾಲ್ವ್ ಮಾಡೋದಕ್ಕೆ ನಿನ್ನೆ ನಡೆದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ವೈದ್ಯಕೀಯ ಪರಿಷತ್ನ ಅಧ್ಯಕ್ಷರು, ಅವರನ್ನು ಆಹ್ವಾನ ಮಾಡಿದ್ವಿ. ಅವರು ಸಹ ಇದರಲ್ಲಿ ಭಾಗವಹಿಸಿದ್ರು. ಡಾಕ್ಟರ್ ವೆಂಕಟಾಚಲಪತಿ ಅಂದ್ಬಿಟ್ಟು KMC ಅಬ್ಸರ್ವರ್, ಕರ್ನಾಟಕ ವೈದ್ಯ ಸಂಘದ ಕೌನ್ಸಿಲ್ನ ಅಬ್ಸರ್ವರ್ ಆಗಿ ಇದ್ದಾರೆ. ಸೊ ಇದರ ಬಗ್ಗೆ ನಾನು ಈ ತಂತ್ರಜ್ಞಾನ ಮತ್ತು ಆರೋಗ್ಯ ಇದರ ಒಂದು ಆವಿಷ್ಕಾರ ಮತ್ತು ಒಂದು ಸಮ್ಮೇಳನ, ಒಂದು ಸಮ್ಮುಖವಾಗಿ ಯಾವ ರೀತಿ ನಾವು ಇದನ್ನು ಕೊಡಬೇಕು ಅಂತ ನಾವು ಈ ಒಂದು ಸಮ್ಮೇಳನ ಆಯೋಜನೆ ಮಾಡಿದ್ವಿ.